ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜಾಸ್ತಿ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ನೀವೆಲ್ಲ ನೋಡ್ತಾ ಇರ್ಬೋದು. ಇವತ್ತು ಡ್ರ್ಯಾಗನ್ ಫ್ರೂಟು ಹಣ್ಣಾಗಿದೆ. ಸೊ ಇದ್ರ ರಿಲೇಟೆಡ್ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ನನ್ನ ಚಾನಲ್ಗೆ ಮೊದಲನೇ ಬಾರಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಹಣ್ಣು ಕಟ್ ಮಾಡಿ ಯಾವ ಥರ ಇದೆ, ಒಳಗಡೆ ಹೇಗಿದೆ ಅಂತ ನೋಡ್ತೀನಿ. ಇದು ಆ್ಯಕ್ಚುಲಿ ಸೆಕೆಂಡ್ ಇಯರು. ಹೋದ ವರ್ಷ 2 ಮಾತ್ರ ಬಿಟ್ಟಿತ್ತು, ಬಟ್ ಇಷ್ಟು ದಪ್ಪ ಆಗಿರಲಿಲ್ಲ. ಈ ವರ್ಷ ಸ್ವಲ್ಪ ದಪ್ಪದಾಗ ಆಗಿದೆ. ಪಾಪು ಇಲ್ಲಿ ನೋಡು, ಇದು ಪಿಂಕ್ ಕಲರ್ ಅನಿಸುತ್ತೆ. ಇದು ಮೇಲ್ಗಡೆಯಿಂದ ಆ ಥರ ಕಾಣಿಸ್ತಾ ಇದೆ, ಒಳಗಡೆ ತೋರಿಸ್ತೀನಿ. ಸೊ ಇದು ಯಾವ ರೀತಿ ಬೆಳೆಯೋದಂತ ಅಂದರೆ, ಜಸ್ಟ್ ಇಲ್ಲಿದೆಯಲ್ಲ, ಈ ಥರದೊಂದು ಕಟ್ ಮಾಡಿ ಇದನ್ನು ಜಸ್ಟ್ ಈ ಥರ ಇಟ್ಟರೆ ಸಾಕು ಆಗುತ್ತೆ. ಆ್ಯಕ್ಚುಲಿ ಇದು ಇಲ್ಲಲ್ಲ ನೆಡೋದು, ಆಮೇಲೆ ತೋರಿಸ್ತೀನಿ. ಸೊ ಈ ಹಣ್ಣು ಕಟ್ ಮಾಡೋಣ. ಇಲ್ಲಿ ತೋರ್ಸಮ್ಮ, ಇಲ್ಲಿ ನೋಡಿ. ಆ್ಯಕ್ಚುಲಿ ಇಲ್ಲಿ ತೋರ್ಸೋಣ ಫಸ್ಟು. ನೋಡಿ, ಈ ಥರ ಇದು ಹೂವು ಬಿಟ್ಟಾದಮೇಲೆ ಈ ಥರ ಬಾಡುತ್ತೆ. ಬಾಡಿದ್ದಾದಮೇಲೆ ಒಂದು 15 ಡೇಸ್ ಆದಮೇಲೆ ಇಷ್ಟು ದಪ್ಪ ಆಗುತ್ತೆ. ಸೊ ಅದಾದಮೇಲೆ ಒಂದು 20-25 ಡೇಸ್ ಒಳಗಡೆ ಈ ಥರ ಹಣ್ಣಿಗೆ ಬರುತ್ತದೆ. ಸೊ ಇದು ಕಟ್ ಮಾಡ್ತೀನಿ. ಆ್ಯಕ್ಚುಲಿ ಇದು ಬೆಳೆ ತುಂಬಾ ಈಸಿ, ಯಾರು ಬೇಕಾದರೂ ಬೆಳಿಬೋದು. ಇದು ಮತ್ತು ಆರ್ಗ್ಯಾನಿಕ್ ಸಹ. ಇದು ನಾವು ಯಾವುದೇ ರೀತಿ ಫರ್ಟಿಲೈಸರ್ ಬೆಳೆಸಿಲ್ಲ. ಇಲ್ಲಿ ತೋರಿಸಿ, ಇಲ್ಲಿ ನೋಡಿ, ಈ ಥರ ಕಣ್ಣಿದೆಯಲ್ಲ, ಈ ಕಣ್ಣಲ್ಲಿ ಹಣ್ಣು ಬರುತ್ತೆ. ಒಂದೊಂದು ಹೂವು ಆಗಿ ಹೂವು ಆದಮೇಲೆ ಈ ಥರ ಹಣ್ಣು ಬಿಡುತ್ತೆ. ಸೊ ಇದು ಕಟ್ ಮಾಡಿರೋದು. ಬನ್ನಿ ಅಲ್ಲಿ ಕಟ್ ಮಾಡೋಣ. ಪಾಪು ತೋರಿಸಿ. ಪಾಪು ಅಲ್ಲಿ ತೋರಿಸ್ತೀನಿ. ಪಾಪು ಇಲ್ಲಿ ಮಮ್ಮಿ ತೋರ್ಸ. ಅದೆಲ್ಲ ನೋಡಲ್ಲ ಅವರು. ಪಾಪು ಕಮ್ ಬಾ, ಕಟ್ ಮಾಡೋಣ. ಸೂಪರಾ? ಆ್ಯಕ್ಚುಲಿ ಕಟ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಪಾಪು ಮಾಡಿ ನೋಡಿ ಯಾವ ಥರ ಇದೆ. ತಮ್ಮ ಇದು ಹಿಡ್ಕೊ. ವಾವ್, ವೆರಿ ಪಿಂಕಿಶ್. ವಾವ್, ನೋಡಿ, ಇದು ಫ್ರೂಟ್ ಥರದ್ದು ತುಂಬ ಚೆನ್ನಾಗಿದೆ. ಪಾಪ ಮುಖ ಇದು ಮಾಡು. ಸೊ ಔಟ್ಸೈಡ್ದೆಲ್ಲ ತೆಗ್ದಾಯಿತು. ಆ್ಯಕ್ಚುಲಿ ಇದು ನಾವು ಹುಡುಗರಾಗಿದ್ದಾಗ ಪಾಪಸ್ ಕಳ್ಳಿ ಅಂತ ಇರ್ತಿತ್ತು. ಸೊ ಅದೇ ಜಾತಿಯಲ್ಲೇ ಸ್ವಲ್ಪ ಹೈಬ್ರಿಡ್ ಅಂತ ಫೀಲ್ ಆಗುತ್ತಿದ್ದು. ಬಾಮ, ಇಲ್ಲಿ ಕಟ್ ಮಾಡ್ತೀನಿ ಇವಾಗ. ಹಾಂ, ಒಳಗಡೆ ತೋರಿಸ್ತೀನಿ ಇವಾಗ. ಬನ್ನಿ, ಹತ್ರ ಬನ್ನಿ. ಆ್ಯಕ್ಚುಲಿ ಇದೊಂದು ಮೋರ್ ದೆನ್ 250-300 ಗ್ರಾಮ್ಸ್ ಬರ್ಬೋದು. ಆ್ಯಕ್ಚುಲಿ ಇದು ಉತ್ತಮವಾದಂಥ ಇಳುವರಿನೇ ಅನ್ಬೋದು. ನಾವು 1, 2, 3 ಸ್ಟಾರ್ಟ್. ಹೌದು, ಜ್ಯೂಸಿ ನೋಡಿ. ಆ್ಯಕ್ಚುಲಿ ಇಲ್ಲಿ ಬೀಜ ಇದ್ದಾವೆ, ತುಂಬಾ ಬೀಜ ಇದೆ. ಇದೇ ತಳಿಯಲ್ಲಿ ಒಂದು 3 ಟೈಪ್ ಬರ್ತದೆ. ಇನ್ನೊಂದು ವೈಟ್ ಇರ್ತದೆ, ಮತ್ತು ಎಲ್ಲೋ ಒಂದಿದೆ. ಸೊ ಇದು ಈ ಬೀಜ ಹಾಕಿದ್ರು ಸಹ ಹತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಬಟ್ ಇದು ನನ್ನ ಪ್ರಕಾರ ಬೆಳೆಯೋದು ತುಂಬ ಸ್ಲೋ ಅನಿಸುತ್ತೆ. ಸೊ ನಾನು ತೋರಿಸಿದ್ನಲ್ಲ ಆಗಲೇ, ಅದನ್ನು ಮೊಳಕೆ ಕಿತ್ಬಿಟ್ಟು ಹಾಕಿದ್ರೇ ಬೇಗ ಬೆಳೆಯುತ್ತೆ. ಸೊ ಇದು ಸೊ ಈಗ ನಮ್ಮ ಪಾಪುಗೆ ತಿನ್ನಿಸ್ತೀನಿ. ಪಾಪು, ವಾವ್, ಬ್ಯೂಟಿಫುಲ್ಲಾ? ಚೆನ್ನಾಯ್ತಾ ಪಾಪು? ತಿಂತ್ಯಾ? ಸೂಪರ್. ಹಾಂ, ಪಾಪುಗೆ ತಿನ್ನಿಸ್ತೀನಿ ಇವಾಗ. ಆಯ್ತು ಪಾಪು, ತಿನ್ನ. ಅಜ್ಜಿ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದಾನೆ, ಆದರೆ ಅವನೇನು ತಿಂತಾ ಇಲ್ಲ ಆ್ಯಕ್ಚುಲಿ. ಸೊ ನಾನೇ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ.
ವಾವ್, ವೆರಿ ಟೇಸ್ಟಿ, ತುಂಬ ಸ್ವೀಟ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ನೀವು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹತ್ರ ಶೇರ್ ಮಾಡಿ. ಥ್ಯಾಂಕ್ ಯು.